ನಾನು ತಲೇಕ ಸುಬ್ರಹ್ಮಣ್ಯ ಭಟ್ಟ ಅಂತ ಇಲ್ಲಿ ವೇದಮಾತಾ ಟ್ರಸ್ಟ್ನ ಅಧ್ಯಕ್ಷನೂ ಆಗಿದ್ದೇನೆ. ಕಳೆದ 15 ವರ್ಷಗಳಿಂದ ಇಲ್ಲಿ ವೇದಮಾತಾ ಟ್ರಸ್ಟಿನ ಮೂಲಕವಾಗಿ ಒಂದು ವೇದ ಶಿಬಿರ ನಡೀತಾ ಉಂಟು. 1 ತಿಂಗಳ ಕಾಲ ನಡೆಯುವಂಥ ವೇದ ಶಿಬಿರ. ಸಾಧಾರಣ ಒಂದು 30 ವಿದ್ಯಾರ್ಥಿಗಳಿಂದ ಹಿಡಿದು ಈಗ 56 ವಿದ್ಯಾರ್ಥಿಗಳವರೆಗೆ ಇದು ಬೆಳೆದು ಬಂದಿದೆ. ಈಗ ನಮ್ಮ ಸಮಾಜದ ಎಲ್ಲ ಗೌರವಾನ್ವಿತರು ಈ ವೇದಮಾತಾ ಟ್ರಸ್ಟ್ ಉಳಿಬೇಕು, ಇದರ ಅಭಿವೃದ್ಧಿಗೆ ಬೇಕಾಗಿ ಎಲ್ಲ ಸಹಕಾರಗಳನ್ನು ಕೊಡಬೇಕು. ನಮ್ಮ ಈ ವೇದ ಉಳಿಬೇಕು, ಸಮಾಜದಲ್ಲಿ ನಮ್ಮ ವೇದ ಉಳಿಬೇಕು. ಯಾಕಂದರೆ ನಮ್ಮ ಜೀವನಾಡಿಯೇ ವೇದ ಅಂತ ಹೇಳ್ಬೋದು. ವೇದೋಖಿಲೋ ಧರ್ಮ ಮೂಲ ಅಂತ, ಧರ್ಮಕ್ಕೆ ಮೂಲವಾದದ್ದೇ ವೇದ. ಆದ ಕಾರಣ ಈ ಒಂದು ಸಿಕ್ಕಿದಂತಹ ಅವಕಾಶಗಳನ್ನು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಪರಿಪೂರ್ಣವಾಗಿ ಅವರು ಅದನ್ನು ಸ್ವೀಕಾರ ಮಾಡಿ ಈ ವೇದ ವೃತ್ತಿ ಸಮಾಜದಲ್ಲಿ ವೇದಾಧ್ಯಯನ ಎಲ್ಲ ಮುಂದೆ ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ಇಡೀ ಸಮಾಜ, ಈ ಮಕ್ಕಳನ್ನು ಹೆತ್ತವರು ಮತ್ತು ಮಕ್ಕಳು ಎಲ್ಲರೂ ಸೇರಿಕೊಂಡು ಇದು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ಈ ವೇದಮಾತಾ ಟ್ರಸ್ಟನ್ನು ಪ್ರೋತ್ಸಾಹಿಸಬೇಕು, ಸಹಕರಿಸಬೇಕು ಅಂತ ಹೇಳಿಕೊಂಡು ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣಮೂರ್ತಿ ಎಡೆಪಾಡಿ. ನಮ್ಮ ವೇದಮಾತಾ ಟ್ರಸ್ಟ್ನ ಅಧ್ಯಕ್ಷರಾದ ತಲೇಕ ಸುಬ್ರಹ್ಮಣ್ಯ ಭಟ್ ಅವರು ನನ್ನ ಜೊತೆಗಿದ್ದಾರೆ. ಶಿಬಿರದ ಬಗ್ಗೆ ಮಾಹಿತಿಗಳನ್ನು ಅವರು ಈಗಾಗಲೇ ನೀಡಿದ್ದಾರೆ. ಅದಕ್ಕೆ ಪೂರಕವಾಗಿ 1-2 ವಿಷಯಗಳು. ಈ ವರ್ಷ ಶಿಬಿರದಲ್ಲಿ 55ರಿಂದ 60 ಮಕ್ಕಳ ದಾಖಲಾತಿ ಇದೆ. ಈಗ ಇವತ್ತು 55 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಈ ಸರ್ತಿ ವಸಂತ ವೇದ ಶಿಬಿರದಲ್ಲಿ 3 ತರಗತಿಗಳನ್ನು ನಾವು ಮಾಡ್ತಾ ಇದ್ದೇವೆ. ಅಧ್ಯಾಪಕರಾಗಿ ದೂರದ ಸತಾರದಿಂದ 2 ಅಧ್ಯಾಪಕರು ನಮಗೆ ಬಂದಿದ್ದಾರೆ. ಒಬ್ಬರು ರಾಮಕೃಷ್ಣ ಜೋಶಿ ಅಂತ, ಇನ್ನೊಬ್ಬರು ಅಜಿಂಕ್ಯ ದೇಶಪಾಂಡೆ. ಅದರ ಜೊತೆಗೆ ಸುಳ್ಯದ ಭಾರದ್ವಾಜಾಶ್ರಮದಿಂದ ಒಬ್ಬರು ಅಧ್ಯಾಪಕರು ಕೂಡ ನಮಗೆ ದೊರಕಿದ್ದಾರೆ, ಆಕಾಶ್ ಅಂತ ಅವರ ಹೆಸರು. ಹೀಗೆ 3 ಜನ ಅಧ್ಯಾಪಕರು ಈ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ವಿಶ್ವನ ದಿವಸ ಆರಂಭಗೊಂಡಂಥ ಈ ಶಿಬಿರ 1 ತಿಂಗಳ ಕಾಲ ನಡೆದು ಮೇ 15ರಂದು ಅದರ ಸಮಾರೋಪ ನಡೆಯಲಿಕ್ಕಿದೆ. ಶಿಬಿರದ ಯಶಸ್ಸಿಗೆ ಸಮಾಜ ಬಾಂಧವರು ಈಗಾಗಲೇ ಕೈಜೋಡಿಸಿದ್ದಾರೆ. ಅನೇಕ ದಾನಿಗಳು ಮುಂದೆ ಬಂದಿದ್ದಾರೆ. ಇನ್ನೂ ಕೂಡ ಈ ಒಳ್ಳೆಯ ಒಂದು ಕಾರ್ಯಕ್ಕೆ ಎಲ್ಲ ರೀತಿಯ ಸ್ಪಂದನೆ ಸಿಗಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ತಾ ಇದ್ದೇವೆ. 2010ರಲ್ಲಿ ವೇದಮಾತಾ ಟ್ರಸ್ಟ್ ಆರಂಭಗೊಂಡ ನಂತರ ನಿರಂತರವಾಗಿ ಈ ಶಿಬಿರ ನಡೀತಾ ಇದೆ. ಅದರ ಮೊದಲು ಕೂಡ ಅಗಲ್ಪಾಡಿ ದೇವಸ್ಥಾನದಲ್ಲಿ ವೇದಾಧ್ಯಯನದ ಶಿಬಿರಗಳು ನಡೆದಿದೆ. ಪೂರ್ಣಾವಧಿ ಕ್ಲಾಸುಗಳು ಕೂಡ ಇಲ್ಲಿ ಇತ್ತು. ಅಂತೂ ಈ ಕ್ಷೇತ್ರದಲ್ಲಿ ವೇದಾಧ್ಯಯನಕ್ಕೆ ಪೂರಕವಾದಂಥ ವಾತಾವರಣ ಇರುವುದರಿಂದ ಇಲ್ಲಿ ಈ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳೋದು ನಮಗೆ ಸಂತೋಷದ ವಿಷಯ. ಸಮಾಜದ ಎಲ್ಲ ವರ್ಗದವರಿಂದಲೂ ಈ ಶಿಬಿರಕ್ಕೆ ಎಲ್ಲ ರೀತಿಯ ಸಹಾಯಗಳನ್ನು ಯಾಚಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. Hey!
ఆరోగ్యం ధన సంపద अहो ज्योतिर्संपदं ब्रह्मभोर्भवत्सुभरों ओम स्वस्ति श्रीमन्महागणाधिपतये नमः लक्ष्मीनारायणाभ्यां नमः उमामहेश्वराभ्यां नमः पाण्डेयनिर्भराभ्यां नमः देववृन्दराभ्यां नमः माताभ्यां नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः मातृदेवताभ्यो नमः आदित्यादि नवग्रहदेवताभ्यो नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमो नमः सुमुखश्चैकदन्तश्चकटिलोकजगन्नकः सम्भोधरश्चविगतोऽभिघ्नान्तो प्राणिमः धूमकेतुनाध्यक्षो भारतन्द्रो विदान्नः स्वातिहेतान्नमाने हे प्रियान्वे विद्यारम्भे वाहे तत्प्रवेदे निर्गमे तथा सङ्ग्रामे सर्वकार्ये विघ्नस्तस्यलिलायते शुक्लाम्बरधरं देवं जगवत्नं सुदर्भजम् सर्वविघ्नोपशान्तये सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते सर्वदा सर्वकाले शोनातुते मङ्गलम् एतां हृदित्वा भगवान् मङ्गलाय तनो हरिः तदेव लग्नं तदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते च गृहे आभेश्वरान् सरस्वतीं प्रणम्यादौ सर्वकार्यार्थसिद्धये अभीप्सितार्थसिद्ध्यर्थं पूजितो यत्पुरातुरैः सर्वविघ्नहरस्तस्मै गणाधिपतये नमः सर्वेष्वारब्धकार्येषु त्रयत्रिभुवनेश्वराः देवादिशन्तनकृत्यं ब्रह्मेशानजनार्दनाः श्रीमद्भगवतो महापुरुषस्य विष्णोराज्ञया प्रवर्तमानस्य आद्यब्रह्मणः द्वितीयपरार्थे श्रीश्वेतवराहकल्पे वैवस्वतमन्वन्तरे अष्टाविंशतितमे युगचतुष्टे कलियुगे प्रथमचरणे जम्बूद्वीपे भारतवर्षे दक्षिणापथे परशुरामक्षेत्रे बौद्धावतारे दण्डकारण्ये देशे शालीवाहनसखे सन्धो वर्तमाने गोदावर्याः दक्षिणे तीरे अस्मिन् वर्तमाने व्यावहारिके प्रभवादि षष्टिसंवत्सराणां मध्ये पराभवनाम संवत्सरे उत्तरायणे वसन्तऋतौ चैत्रमासे कृष्णपक्षे अद्य चतुर्दश्यां तिथौ वासरः बृहस्पतिवासरयुक्तायां मध्यदिवसनक्षत्रम् उत्तराभाद्रादिवसनक्षत्रे मीनस्थिते वर्तमाने चन्द्रे मेषस्थिते सूर्ये मिथुनस्थिते देवगुरौ शेषेषु ग्रहेषु यथा यथा राजस्थानेषु शुभनाम शुभकरण एवं गुण विशेषण विशिष्टायां शुभदितौ ममोपास्ता समस्त दुर्दक्षयद्वारा श्रीपरमेश्वर प्रीत्यर्थम् अस्माकं सर्वेषां सह कुटुम्बानां क्षेमस्थैर्य वीर्यविजय आयुरारोग्य ऐश्वर्याणाम् अभिवृद्ध्यर्थं सर्वारिष्टनिवृत्त्यर्थम् इष्टकाम्यार्थसिद्ध्यर्थं धर्मार्थ काममोक्ष चतुर्विध फलपुरुषार्थसिद्ध्यर्थं श्रीशंकर भगवत्पूज्यपादाचार्य स्वामी प्रीत्यर्थं यावच्छक्ति ध्यान आवाहनादि षोडशोपचार पूजां करिष्ये ऋग्वेदोदर्वेदसामवेदोऽधर्वणः अङ्गैष्टसहिता सर्वे कलजां समाश्रिताः अत्र गायत्री सावित्री सान्द्रपुष्टिकरे तथा आयां तदेव पूजार्थं निर्दक्षयकारकाः गङ्गे यमुने चैव गोदावरि सरस्वती नर्मदे सिन्धुकावेरि जलेऽस्मिन् सन्निधिं कुरु कलशदेवताभ्यो नमः सर्वोपचारार्थे गन्धाक्षतपत्रपुष्पाणि समर्पयामि
ಕೈಲಿ ಗಂಧ ಹೂ ಕೈಲಿ ಇಟ್ಕೊಳ್ಳಿ. ಚಿನ್ಮುದ್ರಾಂ ದಕ್ಷಹಸ್ತೆ ಪ್ರಣತ ಜನಮಃ ಬೋಧದಾತ್ರೇಂದ್ರ ಧಾನಂ ವಾಮೇನಂ ಶ್ರೇಷ್ಠದಾನ ಪ್ರಕರದ